ಹಾಗಿದ್ರೆ ಸಿದ್ದರಾಮಯ್ಯನವರ ಸರ್ಕಾರದ 2024ರ ಬಜೆಟ್ ಅಲ್ಲಿ ನಿರೀಕ್ಷೆಗಳು ಏನಿದ್ದಾವೆ? 5 ಗ್ಯಾರಂಟಿ ಜೊತೆಗೆ ಹೊಸ ಗ್ಯಾರಂಟಿಗಳೇನಾದ್ರೂ ಘೋಷಣೆ ಆಗ್ತಾವ? ಪ್ರಮುಖವಾಗಿ ಈ 5 ಗ್ಯಾರಂಟಿಗಳನ್ನ ಅವರು ಪೋರ್ಟ್ರೇ ಮಾಡಿದ್ರು ಚುನಾವಣಾ ಪೂರ್ವದಲ್ಲಿ. ಆದ್ರೆ ಅದನ್ನ ಹೊರತುಪಡಿಸಿ ಇನ್ನೊಂದಷ್ಟು ಗ್ಯಾರಂಟಿಗಳನ್ನ ನೀಡಿದ್ರು. ಅಂದ್ರೆ ಆಶ್ವಾಸನೆ, ಭರವಸೆ ನೀಡಿತ್ತು ಸರ್ಕಾರ. 5 ಲಕ್ಷವಿರೋ ರೈತರ ಬೆಳೆ ಸಾಲದ ಮೊತ್ತವನ್ನ ಹೆಚ್ಚಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮಹಿಳಾ ಸ್ವಸಹಾಯ ಸಂಘಗಳ ಸಾಲದ ಮೊತ್ತ ಕೂಡ ಏರಿಕೆಯಾಗುತ್ತಾ? ಯಾಕಂದ್ರೆ ಸಹಜವಾಗಿ ಜನಸಾಮಾನ್ಯರು, ಕಡುಬಡವರು ಅಥವಾ ಮಧ್ಯಮ ವರ್ಗದವರೆಲ್ಲ ನಿರೀಕ್ಷೆ ಇಟ್ಕೊಂಡಿರೋದೇ ಇಂತಹದ್ರ ಮೇಲೆ. ಅಲ್ಪಸಂಖ್ಯಾತರಿಗೆ ಇನ್ನಷ್ಟು ಬಂಪರ್ ಯೋಜನೆಗಳು ಘೋಷಣೆಯಾಗ್ತಾವ. ಇನ್ನು ಬೆಂಗಳೂರಿನಲ್ಲಿ ಸುರಂಗ ರಸ್ತೆ ನಿರ್ಮಾಣಕ್ಕೆ ಅನುದಾನ ಸಿಗೋ ಸಾಧ್ಯತೆ ಇದೆ. ಬೆಂಗಳೂರು ಮೆಟ್ರೋ 3ನೇ ಹಂತಕ್ಕೆ ಅನುದಾನ ಘೋಷಣೆ ಆಗುತ್ತಾ? ಒಂದಷ್ಟು ಸಮಸ್ಯೆಗಳಿದೆ, ಅದೆಲ್ಲದರ ನಡುವೆ ಒಂದಷ್ಟು ನಿರೀಕ್ಷೆಗಳು ಕೂಡ ಇವೆ. ಹಾಗಾದ್ರೆ ಸಂಭಾವ್ಯ ಹೊಸ ಗ್ಯಾರಂಟಿಗಳು ಏನಿರಬಹುದು ಅನ್ನೋದನ್ನ ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. 5 ಲಕ್ಷ ಇರೋ ರೈತರ ಬೆಳೆಯ ಸಾಲದ ಮೊತ್ತವನ್ನ ಹೆಚ್ಚಿಸಬೇಕು ಅನ್ನೋ ಬೇಡಿಕೆ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಮಹಿಳಾ ಸ್ವಸಹಾಯ ಸಂಘಗಳ ಸಾಲದ ಮೊತ್ತ ಕೂಡ ಏರಿಕೆ ಆಗುತ್ತೆ ಅಂತ. ಜೊತೆಗೆ ಅಲ್ಪಸಂಖ್ಯಾತರ ಇನ್ನಷ್ಟು ಬಂಪರ್ ಯೋಜನೆಗಳು ಅವರಿಗೆ ಘೋಷಣೆಯಾಗಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗೆ ಬೆಂಗಳೂರಿನಲ್ಲಿ ಸುರಂಗ ರಸ್ತೆ ನಿರ್ಮಾಣಕ್ಕೆ ಅನುದಾನ ಸಿಗೋ ಸಾಧ್ಯತೆ ಹೆಚ್ಚಿದೆ. ಜೊತೆಯಾಗಿ ಬೆಂಗಳೂರು ಮೆಟ್ರೋ 3ನೇ ಹಂತಕ್ಕೆ ಅನುದಾನ ಘೋಷಣೆ ಆಗುತ್ತಾ? ಹಾಗೆ ಲೋಕಸಭೆ ಚುನಾವಣೆ ಗಮನದಲ್ಲಿ ಇಟ್ಕೊಂಡು ಆರೋಗ್ಯ, ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಾರೆ ಅನ್ನೋದು ಕೂಡ ಇಲ್ಲಿ ಅಂದಾಜಿಸಲಾಗ್ತಾ ಇರೋ ವಿಚಾರ. ಹಾಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೂ ವಿಶೇಷ ಪ್ಯಾಕೇಜ್ ಘೋಷಣೆ ಆಗುತ್ತಾ? ಗೋಕಾಕ್ ಅಥವಾ ಅಥಣಿ ನೂತನ ಜಿಲ್ಲಾ ಕೇಂದ್ರವನ್ನಾಗಿಸುವುದಕ್ಕೆ ಅನುದಾನ ಸಿಗುತ್ತಾ? ವಾಲ್ಮೀಕಿ ನಿಗಮ, ತಾಂಡಾ ಅಭಿವೃದ್ಧಿ ನಿಗಮಗಳಿಗೆ ಮೀಸಲಿಟ್ಟಿರುವಂತಹ ಹಣದ ಮೊತ್ತವನ್ನ ಹೆಚ್ಚು ಮಾಡ್ತಾರಾ? ಏರಿಕೆಯಾಗುತ್ತಾ? ಇವೆಲ್ಲವೂ ಕೂಡ ಬೇಸಿಕ್ ನೀಡ್ಸ್ ಅಂತ, ಅಂದ್ರೆ ಪ್ರಮುಖ ಹೈಲೈಟ್ಗಳು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಗುಡ್ ಮಾರ್ನಿಂಗ್ ಮಾರುತಿ. ಒಂದ್ ಕಡೆ 15ನೇ ಬಜೆಟ್ಗೆ, ಸಿದ್ದರಾಮಯ್ಯನವರ 15ನೇ ಬಜೆಟ್ಗೆ ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ಭಾಗಿಗಳ ಸರದಾರ ಸಿದ್ದರಾಮಯ್ಯನವರು ಅನ್ನೋ ಬಿರುದನ್ನ ಕೂಡ ಜನ ಕೊಟ್ಬಿಟ್ಟಿದ್ದಾರೆ. ಸೊ ಹಿಂಗಿದ್ದಾಗ ಜನರ ನಿರೀಕ್ಷೆಗಳೇನು, ಹಾಗೆ ಇರುವಂತಹ ಸಾಧ್ಯತೆಗಳು ಎಷ್ಟಿದೆ, ಯಾವ್ಯಾವ ವಲಯಕ್ಕೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ಪ್ರತಿಭಾ, ವೆರಿ ಗುಡ್ ಮಾರ್ನಿಂಗ್. ಸಿದ್ದರಾಮಯ್ಯ ಅವರು ತಮ್ಮ ರಾಜಕೀಯ ಜೀವನದಲ್ಲಿ ಆರ್ಥಿಕ ಸಚಿವರಾಗಿ, ಮುಖ್ಯಮಂತ್ರಿಯಾಗಿ ಇದು 15ನೇ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಬಹಳಷ್ಟು ನಿರೀಕ್ಷೆಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ಬೆಳಗ್ಗೆ ವಿಧಾನಸೌಧದಲ್ಲಿ 10-15 ನಿಮಿಷಕ್ಕೆ ಮಂಡನೆ ಮಾಡ್ತಾ ಇರುವಂತಹ ಬಜೆಟ್ ಮೇಲೆ ಬಹಳಷ್ಟು ನಿರೀಕ್ಷೆಗಳನ್ನ ರಾಜ್ಯದ ಜನ ಇಟ್ಕೊಂಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ರಾಜ್ಯ ಸರ್ಕಾರದಲ್ಲಿರುವಂತಹ ಕಾಂಗ್ರೆಸ್ನ ಶಾಸಕರುಗಳ ಮುಂದೆ ಇರುವಂತದ್ದು, ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಆದಿಯಾಗಿ ಇರುವಂತದ್ದು, ಒಂದು ಕಡೆ ಗ್ಯಾರಂಟಿಗಳನ್ನ ಮುಂದುವರಿಸುವಂತದ್ದು, ಮತ್ತೊಂದು ಕಡೆ ಅಭಿವೃದ್ಧಿ ಯೋಜನೆಗಳ ಜಪ, ಮಗದೊಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿರುವಂತಹ 2024ರ ಲೋಕಸಭಾ ಚುನಾವಣೆಯನ್ನ ಗುರಿಯನ್ನ ತಲುಪುವಂತದ್ದು. ಹೀಗಾಗಿ ಈ ವಿಚಾರಗಳನ್ನ ಇಟ್ಕೊಂಡು ಈ ಬಾರಿಯ ಬಜೆಟ್ ಬಹಳಷ್ಟು ನಿರೀಕ್ಷೆಗಳನ್ನ ಹುಟ್ಟು ಹಾಕಿದೆ. ಈ ಹಿನ್ನೆಲೆಯಲ್ಲಿ ಏನು 2023 ಜೂನ್ ತಿಂಗಳಲ್ಲಿ ಸಿದ್ದರಾಮಯ್ಯ ಅವರು ಮಂಡಿಸಿದಂತಹ ಒಂದು ಬಜೆಟ್ ಏನಿತ್ತು, 3.27 ಲಕ್ಷ ಕೋಟಿ ರೂಪಾಯಿಗಳ ಒಂದು ಬೃಹತ್ ಗಾತ್ರದ ಒಂದು ಬಜೆಟ್. ಅಂದ್ರೆ ಆ ಬಜೆಟ್ ಬಹಳಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಆ ಹಿಂದೆ 13 ಬಜೆಟ್ ಮಂಡನೆ ಮಾಡಿಸಿದಂತಹ ಸಿದ್ದರಾಮಯ್ಯ ಅವರು ಯಾವತ್ತೂ ಕೂಡ ಕೊರತೆಯ ಬಜೆಟ್ ಅನ್ನ ಮಂಡನೆ ಮಾಡಿರಲಿಲ್ಲ. ಅವತ್ತು ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾನು ಇವತ್ತು ಕೊರತೆ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದೀನಿ ಅನ್ನುವಂತಹ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಆದ್ರೆ ಈ ಬಾರಿ ಮಂಡನೆ ಮಾಡ್ತಾ ಇರುವಂತಹ ಒಂದು ಬಜೆಟ್ ಸರ್ಪ್ಲಸ್ ಬಜೆಟ್ ಆಗಿರುತ್ತೆ ಅನ್ನುವಂತ ಒಂದು ಮಾತುಗಳನ್ನ, ಒಂದು ಚರ್ಚೆಯನ್ನ ಸಿಎಂ ಆಪ್ತವಲೆ, ಸಿಎಂ ಸೋರ್ಸ್ಗಳು ಹೇಳ್ತಾ ಇದಾವೆ. ಹೀಗಾಗಿ ಈ ಬಾರಿಯ ಬಜೆಟ್ ಗಾತ್ರ ಸಹಜವಾಗಿ 2023 ಜೂನ್ ತಿಂಗಳಲ್ಲಿ ಸಿದ್ದರಾಮಯ್ಯ ಅವರು ಮಂಡಿಸಿದಂತಹ 3.27 ಲಕ್ಷ ಕೋಟಿ ರೂಪಾಯಿಗಳೇನಿತ್ತು, ಅದು ಬಹುತೇಕ 3.40 ಲಕ್ಷ ಕೋಟಿ ರೂಪಾಯಿಗಳಿಗೆ, ಅಂದ್ರೆ ಸುಮಾರು 20 ಲಕ್ಷ ಕೋಟಿ ರೂಪಾಯಿಗಳ ಅಧಿಕ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದಾವೆ. ಇದ್ರ ಜೊತೆಗೆ ಈ ಬಾರಿ ಯಾವ ರೀತಿಯಾಗಿ ಹಣವನ್ನ ಪಡಿತಾರೆ, ಯಾವ ರೀತಿಯಾಗಿ ಹಣವನ್ನ ವಾಪಸ್ ಕೊಡ್ತಾರೆ, ಅಂದ್ರೆ ಬಜೆಟ್ ಅನ್ನ ತೀರಾ ಕನ್ಫ್ಯೂಸ್ ಮಾಡುವಂತದ್ದು ಬೇಡ. ಬಜೆಟ್ ಅಂದ್ರೆ ಏನು ಅನ್ನುವಂಥದ್ದು ಬಹಳಷ್ಟು ಈ ಆರ್ಥಿಕ ವಿಚಾರಗಳು ಬಂದಾಗ ಬಹಳಷ್ಟು ಜನರಿಗೆ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗ್ತವೆ. ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಬರುವಂತಹ ಆದಾಯ ಮೂಲಗಳು ಯಾವ ರೀತಿಯಾಗಿದ್ದಾವೆ, ಯಾವ ರೀತಿಯಾಗಿ ಅದನ್ನ ಖರ್ಚು ಮಾಡ್ತಾ ಇದೆ ಅನ್ನುವಂಥದ್ದು.
ರಾಜ್ಯ ಸರ್ಕಾರದ ಮುಂದೆ ಈಗಿರುವಂತದ್ದು 5 ಗ್ಯಾರಂಟಿಗಳನ್ನ ಮುಂದುವರಿಸಬೇಕಾಗಿರುವಂತಹ ಒಂದು ಅನಿವಾರ್ಯತೆ ಇದೆ. ಅದಕ್ಕೆ ಕನಿಷ್ಠ 56,000 ಕೋಟಿ ರೂಪಾಯಿಗಳನ್ನ ತೆಗೆದಿಡಬೇಕಾಗಿರುವಂತದ್ದಿದೆ. ಅದ್ರ ಜೊತೆಗೆ ಸಂಬಳ ಮತ್ತೆ ಇನ್ನಿತರ ಭತ್ಯೆಗಳನ್ನ ಕೊಡಲೇಬೇಕಾಗಿರುವಂತ ಒಂದು ಅನಿವಾರ್ಯತೆ ರಾಜ್ಯ ಸರ್ಕಾರಕ್ಕೆ ಇರುವಂತದ್ದು. ಅದಕ್ಕೂ ಕೂಡ 50,000 ಕೋಟಿ ರೂಪಾಯಿಗಳು ಬೇಕೇ ಬೇಕಾಗಿದೆ. ಇದನ್ನ ಹೊರತುಪಡಿಸಿ ಅಭಿವೃದ್ಧಿ ವಿಚಾರಗಳಲ್ಲಿ ಬಹಳಷ್ಟು ರಾಜ್ಯ ಸರ್ಕಾರ ಹಿನ್ನಡೆ ಇದೆ ಅನ್ನುವಂತ ಒಂದು ಟೀಕೆಗಳು ಕೂಡ ಬಂದಿರೋದ್ರಿಂದ ಸಿದ್ದರಾಮಯ್ಯ ಅವರ ಮುಂದೆ ಇರುವಂತದ್ದು ಈ ಬಾರಿ ಗ್ಯಾರಂಟಿ ಯೋಜನೆಗಳನ್ನ ಜಪ ಮಾಡುತ್ತಲ್ಲ ಜೊತೆಗೇನೆ ಈ ಬಾರಿ ಅಭಿವೃದ್ಧಿ ಯೋಜನೆಗಳಿಗೆ ಹೆಚ್ಚು ಅನುದಾನವನ್ನ ಮೀಸಲಿಡಬೇಕಾಗಿರುವಂತಹ ಒಂದು ಅಗತ್ಯತೆ ಇರುವಂತದ್ದು. ಅದರಲ್ಲಿ ನೀರಾವರಿ ಯೋಜನೆಗಳು ಬಹಳಷ್ಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಾವೆ. ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಏನೂ ಮಾಡಲಿಲ್ಲ ಅನ್ನುವಂತ ಒಂದು ಟೀಕೆಯನ್ನು ಸ್ವತಃ ಸಿದ್ದರಾಮಯ್ಯ ಅವರು ಮಾಡಿದ್ರು. ಹೀಗಾಗಿ ಈ ಬಾರಿ ಮೇಕೆದಾಟು ಸೇರಿದಂತೆ ಕಳಸಾ ಬಂಡೂರಿ ಸೇರಿದಂತೆ ರಾಜ್ಯಾದ್ಯಂತ ಇರುವಂತಹ ಅಪ್ಪರ್ ಭದ್ರ ಸೇರಿದಂತೆ ಈ ಎಲ್ಲಾ ಯೋಜನೆಗಳಿಗೂ ಕೂಡ ಇನ್ನಷ್ಟು ವೇಗ ಕೊಡುವಂತಹ ಒಂದು ಕೆಲಸ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರ ಮನಸ್ಸಲ್ಲಿ ಇದೆ ಅನ್ನುವಂಥದ್ದು. ಇದ್ರ ಜೊತೆಗೆ ಬೆಂಗಳೂರಿಗೆ ವಿಶೇಷ ಪ್ರಾತಿನಿಧ್ಯ ಕೊಡಬೇಕು, ವಿಶೇಷ ಅನುದಾನವನ್ನ ಮೀಸಲಿಡಬೇಕು ಅನ್ನುವಂಥ ಒಂದು ಒತ್ತಾಯ ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳ ಶಾಸಕರ ಒತ್ತಾಯವೂ ಕೂಡ ಹೌದು. ಅದೇ ರೀತಿ ಬೆಂಗಳೂರು ಉಸ್ತುವಾರಿ ವಹಿಸಿಕೊಂಡಿರುವಂತಹ DK ಶಿವಕುಮಾರ್ ಅವರ ಒಂದು ಒತ್ತಾಯವೂ ಕೂಡ ಹೌದು. ಹೀಗಾಗಿ ಬೆಂಗಳೂರಲ್ಲಿ ಆಯ್ಕೆ ಮಾಡಿಕೊಂಡಿರುವಂತದ್ದು ಮೊದಲನೇದಾಗಿ ಹೆಬ್ಬಾಳದಿಂದ ಕಾವೇರಿ ಜಂಕ್ಷನ್ ವರೆಗೂ ಕೂಡ ಈಗಾಗಲೇ ಟನಲ್ ರಸ್ತೆ ನಿರ್ಮಾಣ ಮಾಡಬೇಕು ಅನ್ನುವಂತ ಒಂದು ಚರ್ಚೆ ಏನಿದೆ ಅದರ ಬಗ್ಗೆ ಇವತ್ತಿನ ಬಜೆಟ್ ಅಲ್ಲಿ ಪ್ರಮುಖವಾಗಿ ಪ್ರಸ್ತಾಪ ಮಾಡ್ತಾರೆ. ಅದ್ರ ಜೊತೆಗೆ KRಪುರಂನಿಂದ KRಪುರಂನಿಂದ ವಿಮಾನ ನಿಲ್ದಾಣದವರೆಗೂ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದವರೆಗೂ ಏನು ಮೆಟ್ರೋ ಫ್ಲೈಓವರ್ ಆಗ್ತಾ ಇದೆ ಅದಕ್ಕೆ ಇನ್ನಷ್ಟು ವೇಗವನ್ನು ಕೊಡುವಂತದ್ದು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಇದರಲ್ಲಿ ನಡೀತಾ ಇರುವಂತಹ ಈ ಒಂದು ಯೋಜನೆ ಮುಂದಿನ ವರ್ಷ ಅಂದ್ರೆ 26ರ ಒಳಗಾಗಿ ಡೆಡ್ಲೈನ್ ವಿಧಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದಾವೆ. ಅಂದ್ರೆ ಕಳೆದ ಮೊನ್ನೆ ಆದಂತಹ ರಾಜ್ಯಪಾಲರ ಭಾಷಣದಲ್ಲೂ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಅದರ ಜೊತೆಗೆ 2024ರ ಲೋಕಸಭಾ ಚುನಾವಣೆಯ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಬಾರಿ ಸಿದ್ದರಾಮಯ್ಯ ಅವರ ಒಂದು ಟಾರ್ಗೆಟ್ ಇರುವಂತದ್ದು ಮೊದಲನೇದಾಗಿ ರೈತರನ್ನ ಸೆಳೆಯುವಂತದ್ದು, ಮಹಿಳೆಯರನ್ನ ಸೆಳೆಯುವಂತದ್ದು, ಯುವಕರನ್ನ ಸೆಳೆಯುವಂತದ್ದು. ಈ 3 ವರ್ಗಕ್ಕೂ ಕೂಡ ಹೆಚ್ಚು ಆದ್ಯತೆಯನ್ನ ಈ ಬಾರಿ ಬಜೆಟ್ ಅಲ್ಲಿ ಕೊಡುವಂತಹ ಸಾಧ್ಯತೆ ಇದೆ. ಇದರ ಜೊತೆಗೆ ಅಹಿಂದ ಜಪ ಹೆಚ್ಚಾಗಿ ಕಾಣುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದಾವೆ. ಆದ್ರೆ ಸಿದ್ದರಾಮಯ್ಯ ಅವರ ಸುತ್ತಮುತ್ತಲು ಇರುವಂತವ್ರೆ ನಿಮಗೆ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಅವರು ಅಹಿಂದ ಬಜೆಟ್ ಅನ್ನ ಮನ್ನಣೆ ಮಾಡ್ತಾರೆ ಅನ್ನುವಂತ ಒಂದು ಅಣಪಟ್ಟಿಯನ್ನ ಕಟ್ಟಿಬಿಟ್ಟಿದ್ದಾರೆ. ಅದರಿಂದ ಹೊರಬರುವಂತ ಅಂದ್ರೆ ಆ ವರ್ಗವನ್ನ ಹಿಡಿದಿಟ್ಕೊಳ್ಳೋದ್ರ ಜೊತೆಗೇನೆ ಪ್ರಬಲ ಸಮುದಾಯಗಳನ್ನು ಕೂಡ ಜೊತೆ ಸೇರಿಸಿಕೊಳ್ಳುವಂತ ಒಂದು ರೀತಿಯಲ್ಲಿ ಈ ಬಾರಿಯ ಬಜೆಟ್ ಇರಬೇಕು ಅನ್ನುವಂತ ಒಂದು ಸಲಹೆಗಳನ್ನು ಕೊಟ್ಟಿದ್ರು. ಹೀಗಾಗಿ ಸಿದ್ದರಾಮಯ್ಯ ಅವರು 10 ಕಾಲ್ಗೆ ಮನ್ನಣೆ ಮಾಡ್ತಾ ಇರುವಂತಹ ಒಂದು ಬಜೆಟ್ ಬಹಳಷ್ಟು ನಿರೀಕ್ಷೆಗಳನ್ನ ಹುಟ್ಟು ಹಾಕಿದೆ. ಆ ಸರ್ಪ್ಲಸ್ ಬಜೆಟ್ ಆಗಿರುತ್ತಾ ಇಲ್ಲವೇ ರೆವಿನ್ಯೂ ಡೆಫಿಸಿಟ್ ಆಗಿರುತ್ತಾ ಅನ್ನುವಂಥದ್ದೇ ಪ್ರಶ್ನೆ ಆಗಿರುವಂತದ್ದು. ಬಹುತೇಕ ಸಿದ್ದರಾಮಯ್ಯ ಅವರು ಈ ಬಾರಿ ಸರ್ಪ್ಲಸ್ ಬಜೆಟ್ ಅನ್ನ ಮನ್ನಣೆ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದ್ದಾವೆ. ಪ್ರತಿಭಾ, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.